ಸುವೇಂದು ಅಧಿಕಾರಿ ಒಂದು ಕಾಲದಲ್ಲಿ ಮಮತಾ ಬ್ಯಾನರ್ಜಿಯವರ ಬಲಗೈ ಬಂಟ, ಈಗ ಅವರ ರಾಜಕೀಯ ಪತನಕ್ಕೆ ಕಾರಣರಾಗಿ ಬಂಗಾಳದ ಮೊದಲ ಬಿಜೆಪಿ ಸರ್ಕಾರದ ಸಾರಥ್ಯ ವಹಿಸಿದ್ದಾರೆ. ಒಂದು ಕಾಲದಲ್ಲಿ ಎಡಪಕ್ಷಗಳನ್ನು ಉರುಳಿಸಲು ಮಮತಾ ಅವರಿಗೆ ನೆರವಾಗಿದ್ದವರು ಇಂದು ಮಮತಾ ಅವರನ್ನೇ ಅಧಿಕಾರದಿಂದ ಇಳಿಸಿ ತಾವು ಬಿಜೆಪಿ ಮುಖ್ಯಮಂತ್ರಿಯಾಗಿ ಗದ್ದುಗೆ ಏರಿದ್ದಾರೆ. ಅವತ್ತು ಎಡಪಕ್ಷಗಳ ವಿರುದ್ಧದ ಮಮತಾ ಬ್ಯಾನರ್ಜಿ ಅವರ ಬೀದಿ ಹೋರಾಟಗಳ ನೇತೃತ್ವ ವಹಿಸಿದ್ದವರು ಇಂದು ಮಮತಾ ಅವರನ್ನೇ ಮಣಿಸಿ ಸ್ವತಃ ಮುಖ್ಯಮಂತ್ರಿಯಾಗಿದ್ದಾರೆ. 2011ರಲ್ಲಿ ಟಿಎಂಸಿ ಎಡರಂಗ ಸರ್ಕಾರದ 34 ವರ್ಷಗಳ ಆಡಳಿತವನ್ನ ಕೊನೆಗೊಳಿಸಲು ಸಹಾಯ ಮಾಡಿದ ನಾಯಕನೇ ಮಮತಾ ಅವರ 15 ವರ್ಷಗಳ ಆಳ್ವಿಕೆ ಕೊನೆಗಾಣುವುದಕ್ಕೂ ಕಾರಣರಾಗಿದ್ದಾರೆ. ಟಿಎಂಸಿಯಲ್ಲಿದ್ದಾಗ ಬಂದ ಕಳಂಕಗಳನ್ನೆಲ್ಲ ತೊಳೆದುಕೊಳ್ಳೋಕೆ ಅಂತಾನೆ ಬಿಜೆಪಿ ವಾಷಿಂಗ್ ಮಷಿನ್ ಹೊಕ್ಕಿದ್ದವರು ಈಗ ಬಿಜೆಪಿಯಿಂದ ದೊಡ್ಡ ಗಿಫ್ಟ್ ಅನ್ನೇ ಪಡೆದಿದ್ದಾರೆ. ಈ ದೃಷ್ಟಿಯಲ್ಲಿ ಅಸ್ಸಾಂನಲ್ಲಿ ಹಿಮಂತ ಬಿಸ್ವ ಶರ್ಮಾ ಹೇಗೋ ಹಾಗೆ ಬಂಗಾಳದಲ್ಲಿ ಸುವೇಂದು ಅಧಿಕಾರಿ. 2026ರ ವಿಧಾನಸಭೆ ಚುನಾವಣೆಯಲ್ಲಿ ಬಂಗಾಳದಲ್ಲಿನ ಬಿಜೆಪಿಯ ಐತಿಹಾಸಿಕ ಗೆಲುವಿನ ನಂತರ 57 ವರ್ಷದ ಸುವೇಂದು ಅಧಿಕಾರಿಗೆ ಸಿಎಂ ಪಟ್ಟ ಬಂತು. 2021ರಲ್ಲಿ ಹೈ ವೋಲ್ಟೇಜ್ ನಂದಿಗ್ರಾಮ ಸ್ಪರ್ಧೆಯಲ್ಲಿ ಮಮತಾ ಬ್ಯಾನರ್ಜಿ ಅವರನ್ನ ಸೋಲಿಸಿದ ನಂತರ ಬಿಜೆಪಿಯೊಳಗೆ ಇದ್ದಕ್ಕಿದ್ದಂತೆ ಸುವೇಂದು ಅಧಿಕಾರಿಯ ಸ್ಥಾನಮಾನ ಹೆಚ್ಚಿತ್ತು. ಅದಾಗಿ 5 ವರ್ಷಗಳ ನಂತರ ಅವರು ಮತ್ತೊಮ್ಮೆ ಅದೇ ದೀದಿ ವಿರುದ್ಧ ಗೆದ್ರು. ಈ ಬಾರಿ ಮಮತಾ ಅವರ ಸುರಕ್ಷಿತ ರಾಜಕೀಯ ಕೋಟೆ ಅಂತಾನೆ ಪರಿಗಣಿತವಾಗಿದ್ದ ಭವಾನಿಪುರದಲ್ಲಿ ಅವರನ್ನ ಮಣಿಸಿದ್ರು. ಅಲ್ಲಿ 15,000ಕ್ಕೂ ಹೆಚ್ಚು ಮತಗಳಿಂದ ಮಮತಾ ಅವರನ್ನ ಸೋಲಿಸಿದ ಅಧಿಕಾರಿ ತಾವು ಸ್ಪರ್ಧೆ ಮಾಡಿದ್ದ ಮತ್ತೊಂದು ಕ್ಷೇತ್ರ ನಂದಿಗ್ರಾಮದಲ್ಲಿ ಟಿಎಂಸಿ ಅಭ್ಯರ್ಥಿ ವಿರುದ್ಧ 9,000ಕ್ಕೂ ಹೆಚ್ಚು ಮತಗಳಿಂದ ಗೆದ್ರು. ಮಮತಾ ಅವರ ಪಾಲಿಗೆ ಟ್ರಬಲ್ ಶೂಟರ್ ಆಗಿದ್ದ ಅಧಿಕಾರಿ ಕಡೆಗೆ ಬಿಜೆಪಿಯ ಬಂಗಾಳ ಮುಖವಾದ್ರು. ಡಿಸೆಂಬರ್ 2020ರಲ್ಲಿ ಬಿಜೆಪಿಗೆ ಸೇರುವ ಮೊದಲು ಸುವೇಂದು ಅಧಿಕಾರಿ ಟಿಎಂಸಿಯಲ್ಲಿ ಮಮತಾ ನಂತರ 2ನೇ ಅತ್ಯಂತ ಪ್ರಭಾವಶಾಲಿ ನಾಯಕ ಅಂತಾನೆ ಗುರುತಾಗಿತ್ತು. ಆದ್ರೂ ಮಮತಾ ಅವರ ಸೋದರಳಿಯ ಅಭಿಷೇಕ್ ಬ್ಯಾನರ್ಜಿ ಪ್ರಭಾವ ಹೆಚ್ಚಿದಂತೆ ಎಲ್ಲವೂ ಬದಲಾಗತೊಡಗಿತ್ತು. ಪಕ್ಷದ ನಾಯಕತ್ವದೊಂದಿಗಿನ ಅಧಿಕಾರಿಯವರ ಸಂಬಂಧ ಹದಗೆಟ್ಟಿತ್ತು. 2020ರ ನವೆಂಬರ್ನಲ್ಲಿ ಸುವೇಂದು ಅಧಿಕಾರಿ ಮಮತಾ ಸರ್ಕಾರದಲ್ಲಿ ಸಾರಿಗೆ ಮತ್ತು ನೀರಾವರಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಬಳಿಕ ಬಿಜೆಪಿ ಸೇರಿದ್ರು. 2021ರ ಚುನಾವಣೆಗೆ ಮುಂಚಿನ ಈ ಬೆಳವಣಿಗೆ ಆಡಳಿತಾರೂಢ ಟಿಎಂಸಿಗೆ ದೊಡ್ಡ ಹಿನ್ನಡೆ ಆಗೋಕೆ ಕಾರಣ ಆಯಿತು. ಕಡೆಗದು ಬಂಗಾಳದ ರಾಜಕೀಯ ಸನ್ನಿವೇಶವೇ ಪೂರ್ತಿ ಬದಲಾಗುವಂತೆ ಮಾಡಿತು. 2021ರಲ್ಲಿ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ರಚಿಸಲು ವಿಫಲವಾದರೂ ಮೊದಲ ಬಾರಿಗೆ ದೊಡ್ಡ ಗೆಲುವನ್ನ ಕಾಣ್ತು. ಸುವೇಂದು ಅಧಿಕಾರಿ ವಿರೋಧ ಪಕ್ಷದ ನಾಯಕರಾಗಿ ಮಮತಾ ಅವರಿಗೆ ಎದುರಾದರು. ವಿಧಾನಸಭೆಯ ಒಳಗೆ ಮತ್ತು ಹೊರಗೆ ಮಮತಾ ಸರ್ಕಾರದ ವಿರುದ್ಧ ಬಿಜೆಪಿಯ ಅತ್ಯಂತ ಆಕ್ರಮಣಕಾರಿ ಧ್ವನಿಯಾಗಿ ಬದಲಾದರು. ಪೂರ್ವ ಮಿಡ್ನಾಪುರದ ಪ್ರಬಲ ರಾಜಕೀಯ ಕುಟುಂಬದಲ್ಲಿ ಜನಿಸಿದ ಸುವೇಂದು ಅಧಿಕಾರಿ ತಮ್ಮ ರಾಜಕೀಯ ಜೀವನ ಶುರು ಮಾಡಿದ್ದು ಕಾಂಗ್ರೆಸ್ ಮೂಲಕ. 1995ರಲ್ಲಿ ಕಾಂತಿ ಪುರಸಭೆಯ ಕೌನ್ಸಿಲರ್ ಆಗಿ ಆಯ್ಕೆಯಾದರು. 1998ರಲ್ಲಿ ಟಿಎಂಸಿ ಸ್ಥಾಪನೆ ಬಳಿಕ ಅಧಿಕಾರಿ ಕುಟುಂಬ ಮಮತಾ ಬ್ಯಾನರ್ಜಿ ಅವರ ಜೊತೆ ಹೋಯಿತು. ಅವರ ತಂದೆ ಸಿಸಿರ್ ಅಧಿಕಾರಿ 3 ಬಾರಿ ಸಂಸದರಾಗಿ ಸೇವೆ ಸಲ್ಲಿಸಿದ್ರು ಮತ್ತು ಯುಪಿಎ 2ನೇ ಅವಧಿಯಲ್ಲಿ ಕೇಂದ್ರ ಗ್ರಾಮೀಣಾಭಿವೃದ್ಧಿ ರಾಜ್ಯ ಸಚಿವರಾಗಿದ್ರು. ಸುವೇಂದು ಸ್ವತಃ ಯುಪಿಎ ಮೊದಲ ಮತ್ತು 2ನೇ ಅವಧಿಯಲ್ಲಿ 2 ಬಾರಿ ಸಂಸದರಾಗಿ ಸೇವೆ ಸಲ್ಲಿಸಿದ್ರು. 2007ರಲ್ಲಿ ನಂದಿಗ್ರಾಮದಲ್ಲಿ ನಡೆದ ಭೂ ಸ್ವಾಧೀನ ವಿರೋಧಿ ಚಳುವಳಿ ಸಮಯದಲ್ಲಿ ಸುವೇಂದು ರಾಜಕೀಯವಾಗಿ ಗಮನ ಸೆಳೆದ್ರು. ಅಲ್ಲವರು ಎಡರಂಗ ಸರ್ಕಾರದ ವಿರುದ್ಧದ ಆಂದೋಲನದ ಪ್ರಮುಖ ಪಾತ್ರ ವಹಿಸಿದ್ರು. ಈ ಚಳುವಳಿ ಬಂಗಾಳ ರಾಜಕೀಯದಲ್ಲಿ ಒಂದು ಮಹತ್ವದ ತಿರುವನ್ನು ಪಡ್ಕೊಳ್ತು ಮತ್ತು 2011ರಲ್ಲಿ ಎಡಪಕ್ಷಗಳ 34 ವರ್ಷಗಳ ಆಳ್ವಿಕೆ ಕೊನೆಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತು. 2009ರಲ್ಲಿ ಅಧಿಕಾರಿ ಸಿಪಿಎಂನ ಹೆವಿ ವೇಟ್ ಲಕ್ಷ್ಮಣ್ ಸೇಠ್ ಅವರನ್ನ ತಮ್ಲುಕ್ ಲೋಕಸಭಾ ಸ್ಥಾನದಲ್ಲಿ 1.73 ಲಕ್ಷ ಮತಗಳ ಅಂತರದಿಂದ ಸೋಲಿಸಿದ್ರು. 2014ರಲ್ಲೂ ಅವರು ಆ ಸ್ಥಾನವನ್ನ ಉಳಿಸಿಕೊಂಡ್ರು. 2016ರಲ್ಲಿ ಅವರು ರಾಜ್ಯ ರಾಜಕೀಯಕ್ಕೆ ಬಂದ್ರು. ನಂದಿಗ್ರಾಮ ವಿಧಾನಸಭಾ ಸ್ಥಾನವನ್ನ ಗೆದ್ದು ಸಾರಿಗೆ ಸಚಿವರಾಗಿ ಮಮತಾ ಬ್ಯಾನರ್ಜಿ ಸಂಪುಟ ಸೇರಿದ್ರು. ಆದರೆ ಪಕ್ಷದೊಳಗಿನ ಹೆಚ್ಚುತ್ತಿರುವ ಭಿನ್ನಾಭಿಪ್ರಾಯಗಳಿಂದಾಗಿ ಅವರು ಟಿಎಂಸಿಗೆ ರಾಜೀನಾಮೆ ನೀಡಿ ಬಿಜೆಪಿ ಸೇರಿದ್ರು. ಆರ್ಎಸ್ಎಸ್ ಅಥವಾ ಬಿಜೆಪಿಯ ಸೈದ್ಧಾಂತಿಕ ಬೇರುಗಳಿಲ್ಲದ ಕಾರಣ ಅವರು ಬಿಜೆಪಿಗೆ ಬಂದಿದ್ದು ಆರಂಭದಲ್ಲಿ ಪಕ್ಷದ ಕೆಲವರ ಅಸಮಾಧಾನಕ್ಕೂ ಕಾರಣ ಆಗಿತ್ತು. ಆದರೆ ಸುವೇಂದು ಅಧಿಕಾರಿ ಬಿಜೆಪಿಗೆ ತಮ್ಮ ಬದ್ಧತೆ ಬಗ್ಗೆ ಹೇಳುವ ಮೂಲಕ ಅಸಮಾಧಾನಗಳನ್ನೆಲ್ಲ ದೂರವಾಗಿಸಿದ್ರು. ಬಂಗಾಳ ಬಿಜೆಪಿ ಅಧ್ಯಕ್ಷ ಸಮೀಕ್ ಭಟ್ಟಾಚಾರ್ಯ ಅವರೊಂದಿಗಿನ ಉತ್ತಮ ಬಾಂಧವ್ಯ ಕೂಡ ಪಕ್ಷದೊಳಗಿನ ಆಂತರಿಕ ಘರ್ಷಣೆ ಕಡಿಮೆ ಮಾಡೋಕೆ ನೆರವಾಯಿತು. ಸುವೇಂದು ಅಧಿಕಾರಿಯವರ ರಾಜಕೀಯ ಜೀವನ ಹಲವು ವಿವಾದಗಳನ್ನು ಕೂಡ ಕಂಡಿದೆ. 2014ರ ಸೆಪ್ಟೆಂಬರ್ನಲ್ಲಿ ಶಾರದಾ ಚಿಟ್ ಫಂಡ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಅವರನ್ನ ವಿಚಾರಣೆ ನಡೆಸಿತು. ಮುಖ್ಯವಾಗಿ ಶಾರದಾ ಚಿಟ್ ಫಂಡ್ ಮತ್ತು ನಾರದಾ ಸ್ಟಿಂಗ್ ಆಪರೇಷನ್ ಪ್ರಕರಣಗಳಲ್ಲಿ ಅವರ ಹೆಸರು ಕೇಳಿ ಬಂದಿತ್ತು. ಶಾರದಾ ಚಿಟ್ ಫಂಡ್ ಹಗರಣದ ಆರೋಪಿ ಸಂದೀಪ್ ಸೇನ್ ಸುವೇಂದು ಅಧಿಕಾರಿ ತಮಗೆ ಬ್ಲಾಕ್ ಮೇಲ್ ಮಾಡಿ ಹಣ ಪಡೆದಿದ್ದಾರೆ ಅಂತ ಸಿಬಿಐಗೆ ಪತ್ರ ಬರೆದಿದ್ರು. ಆದರೆ ಸುವೇಂದು ಅಧಿಕಾರಿ ಈ ಆರೋಪವನ್ನ ತಳ್ಳಿ ಹಾಕಿದ್ರು.
ನಾರದಾ ನ್ಯೂಸ್ ಸ್ಟಿಂಗ್ ಆಪರೇಷನ್ನಲ್ಲಿ ಸುವೇಂದು ಅಧಿಕಾರಿ ನಕಲಿ ಕಂಪನಿಯ ಪ್ರತಿನಿಧಿಗಳಿಂದ ಹಣ ಪಡೆದಿರುವ ದೃಶ್ಯಗಳು ಕಂಡು ಬಂದಿದ್ವು ಅನ್ನೋ ಆರೋಪ ಇದೆ. ಇನ್ನು ನೌಕರಿ ಹಗರಣವು ದೊಡ್ಡ ಸುದ್ದಿಯಾಗಿತ್ತು. ಸುವೇಂದು ಅಧಿಕಾರಿಯ ಆಪ್ತ ಸಹಾಯಕ ರಖಾಲ್ ಬೇರಾ ನೀರಾವರಿ ಇಲಾಖೆಯಲ್ಲಿ ಗ್ರೂಪ್ ಡಿ ಕೆಲಸ ಕೊಡಿಸೋದಾಗಿ ಹಣ ವಸೂಲಿ ಮಾಡಿದ ಆರೋಪದ ಮೇಲೆ ಬಂಧಿತರಾಗಿದ್ರು. ಬಂಗಾಳ ಶಿಕ್ಷಕರ ನೇಮಕಾತಿ ಹಗರಣದಲ್ಲೂ ಅಧಿಕಾರಿ ಮೇಲೆ ತನಿಖಾ ಸಂಸ್ಥೆಗಳು ಕಣ್ಣಿಟ್ಟಿದ್ವು. ಆದರೆ ಬಿಜೆಪಿ ನಾಯಕರಾದ ಬಳಿಕ ಸುವೇಂದು ಅಧಿಕಾರಿ ವಿರುದ್ಧದ ಎಲ್ಲ ಆರೋಪಗಳು ಸದ್ದಿಲ್ಲದೆ ಮರೆಯಾದವು. ಅವರ ವಿರುದ್ಧದ ತನಿಖೆಗಳು ರಾಜಕೀಯ ಪ್ರೇರಿತ ಅಂತ ಬಿಜೆಪಿ ಬಣ್ಣಿಸತೊಡಗಿತು. ಪ್ರತಿಸ್ಪರ್ಧಿಗಳಿಂದ ರಾಜಕೀಯ ದಾಳಿಗಳ ಹೊರತಾಗಿಯೂ ಅಧಿಕಾರಿ ಬಿಜೆಪಿಯೊಳಗೆ ತಮ್ಮ ಪ್ರಭಾವ ಹೆಚ್ಚಿಸಿಕೊಳ್ತಾನೆ ಬಂದ್ರು. ಪಕ್ಷದ ಬಂಗಾಳ ಪ್ರಚಾರದಲ್ಲಿ ಕೇಂದ್ರ ವ್ಯಕ್ತಿಯಾದರೂ ತಮ್ಮ ಹೋರಾಟದ ಶೈಲಿ ಮತ್ತು ಮಮತಾ ಬ್ಯಾನರ್ಜಿ ಮೇಲಿನ ತೀಕ್ಷ್ಣ ದಾಳಿಯಿಂದ ಸುವೇಂದು ಅಧಿಕಾರಿ ಗಮನ ಸೆಳೆದಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ಮೊದಲ ಬಾರಿಗೆ ಸರ್ಕಾರ ರಚಿಸ್ತಾ ಇದ್ದಂತೆ ರಾಜಕೀಯವಾಗಿ ಧ್ರುವೀಕೃತ ಬಂಗಾಳವನ್ನ ಮುನ್ನಡೆಸುವ ಸವಾಲು ಅವರೆದುರು ಇದೆ. ಸುವೇಂದು ಅಧಿಕಾರಿ ಈಗ ತಮ್ಮ ರಾಜಕೀಯ ಜೀವನದ ಅತ್ಯಂತ ನಿರ್ಣಾಯಕ ಅಧ್ಯಾಯವನ್ನ ಪ್ರಾರಂಭಿಸಿದ್ದಾರೆ. ಒಂದು ಕಾಲದಲ್ಲಿ ಗುರು ಅನ್ನುವಂತಿದ್ದ ಮಮತಾ ಬ್ಯಾನರ್ಜಿ ಕೈಯಿಂದಲೇ ಅಧಿಕಾರ ಕಸ್ತಿದ್ದಾರೆ. ಬಂಗಾಳದಲ್ಲೀಗ ಸುವೇಂದು ಅಧಿಕಾರಿ ಕಾಲ ಶುರು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.